ಏನು 5 ಎಕರೆ ಸೂರ್ಯಕಾಂತಿಯನ್ನು ಬೆಳೆದು ಮತ್ತು ಅದನ್ನು ಅರಗಿರ್ತಕ್ಕಂಥ ಸುದ್ದಿ ಇವತ್ತೆಲ್ಲ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ ತಕ್ಷಣ ನಾವು ಹೇಮಲತಾ ನಾಯಕ್ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಆಫೀಸಲ್ಲಿ ಅವತ್ತು ಈ ವಿಷಯವನ್ನು ಪ್ರಸ್ತಾಪಿಸಿ ಈ ಸಮಸ್ಯೆ ಬರೀ ಮುರ್ಲಾಪುರದಲ್ಲಿಲ್ಲ, ಇದು ಎಲ್ಲ ಜಿಲ್ಲೆಯಲ್ಲಿ ಮತ್ತು ಕೊಪ್ಪಳದಲ್ಲಿ ಭಾಳಷ್ಟು ಇವತ್ತು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಆ ಸಂಕಷ್ಟವನ್ನು ನಾವು ಸಮೀಕ್ಷೆ ಮಾಡಬೇಕು, ಅದಕ್ಕೆ ಸರ್ಕಾರದ ಮೇಲೆ ಒತ್ತಡ ಏರಬೇಕು. ಯಾಕಂದರೆ ಇವತ್ತು ರೈತರು ನೋಡಿ 1 ಎಕರೆಗೆ 30-40 ಸಾವಿರ ಖರ್ಚು ಮಾಡಿ ಗೊಬ್ಬರ ಸಿಗಲಾರ್ದಂಥ ಸಮಸ್ಯೆ ಇದ್ರೂ ಅದನ್ನ ಏನೋ ಮಾಡಿ ಸಾಲ ಮಾಡಿ ಏನೋ ಮಾಡಿ ಇವತ್ತು ಬೀಜವನ್ನು ತಂದು ಗೊಬ್ಬರವನ್ನು ತಂದು ತಾವೆಲ್ಲ ಬಿತ್ತಿದ್ದೀರಿ. ಆದರೆ ಬಿತ್ತಿದ್ದಕ್ಕೆ ಇವತ್ತು ಮಳೆರಾಯ ಕೈ ಕೊಟ್ಟಿದ್ದಾನೆ. ಆದರೆ ಸರ್ಕಾರ ಮತ್ತು ಕಣ್ಣು ಮುಚ್ಚಿ ಕೂತ್ಕೊಳ್ಳೋಂಗಿಲ್ಲ. ಇವತ್ತು ಸರ್ಕಾರ ಇವತ್ತು ಇದನ್ನು ಏನು ಅದು ಸಮೀಕ್ಷೆ ಮಾಡಿಸ್ಬೇಕು. ರೈತರಿಗೆ ಏನು ಸಾಲ ಆಗಿದೆ, ರೈತರಿಗೆ ಏನು ಸಮಸ್ಯೆ ಇದೆ, ಇದಕ್ಕೆ ಏನು ಖರ್ಚಾಗಿದೆ, ಅವ್ರದ್ದು ಏನಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು. ಮತ್ತು ಎರಡನೇದು ಇವತ್ತೇನು ಇದಕ್ಕೆ ಖರ್ಚು ಮಾಡಿದ್ದಾರೆ ಆ ಖರ್ಚನ್ನು ಅವರು ಪರಿಹಾರ ರೂಪದಲ್ಲಿ ತಕ್ಷಣ ಕೊಡಬೇಕು ಅಂಥೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗೆ ಮತ್ತು ಸಂಸದರಿಗೆ ನಾವೆಲ್ಲ ಆಗ್ರಹಪಡಿಸೋದಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಇದಿಷ್ಟಕ್ಕೆ ಬಿಡೋದಿಲ್ಲ. ನಾವು ಹೇಮಲತಾ ಅವರು ಎಲ್ಲ BJP ನಿಯೋಗದವ್ರು ಏನು ಬಂದಿದ್ವಿ ಅಷ್ಟು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ನಾವು ಮನವಿಯನ್ನು ಕೊಟ್ಟು ತತ್ಕ್ಷಣ ಇದು ಸಮೀಕ್ಷೆ ಆಗಿ ಜನರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತ ಹೇಳ್ತೀನಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.